ವಿಷಯದಲ್ಲಿ ಒಂದು ಅಭ್ಯಾಸ ಪತ್ರಿಕೆ ಪ್ರಾಕ್ಟೀಸ್ ಪೇಪರನ್ನು ತಂದಿದ್ದೀನಿ, ಚಿಕ್ಕೋಡಿ ಜಿಲ್ಲೆಯದ್ದು. ಸೊ ವಿಶೇಷವಾಗಿ ತಾವುಗಳು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಅದಕ್ಕಾಗಿ ಬೇರೆ ಬೇರೆ ಒಂದು ಪ್ರಾಕ್ಟೀಸ್ ಪೇಪರ್ಸ್ಗಳನ್ನಾಗಿರಬಹುದು ಅವುಗಳನ್ನು ಅಭ್ಯಾಸಗಳನ್ನು ಮಾಡೋದನ್ನು ರೂಢಿಸಿಕೊಳ್ಳಿ. ಇದರಿಂದ ಸೊ ಪ್ರಶ್ನೆಗಳ ಹರಿವು ಗೊತ್ತಾಗುತ್ತೆ, ಆಮೇಲೆ ಯಾವ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳಿದಾವೆ ಅಂತಕ್ಕಂಥ ಸ್ವಲ್ಪ ಸಾಮಾನ್ಯ ತಿಳುವಳಿಕೆನೂ ಬರುತ್ತೆ. ಸೊ ಆದ ಕಾರಣ ಈ ತನಗಿರ್ತಕ್ಕಂಥ ಪ್ರಾಕ್ಟೀಸ್ ಪೇಪರ್ಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಇದು ವಿಜ್ಞಾನ ವಿಷಯದಲ್ಲಿ ಹಾಕ್ತಕ್ಕಂಥ 2ನೇ ಪ್ರಾಕ್ಟೀಸ್ ಪೇಪರ್. ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ಪ್ರಾಕ್ಟೀಸ್ ಪೇಪರ್ಗಳ ಲಿಂಕನ್ನು ಮೇಲೆ SSLC ಪ್ರಾಕ್ಟೀಸ್ ಪೇಪರ್ ಅಂತ ಒಂದು ಸಪ್ರೇಟಾಗಿ ನಾವು ಪ್ಲೇಲಿಸ್ಟನ್ನು ಮಾಡಿದ್ದೀವಿ. ಅದನ್ನು ಒತ್ತಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ಒಂದು ವಿಡಿಯೋಗಳನ್ನು ನೋಡ್ಬೋದು. ಸೊ ಹಾಗಾದರೆ ಶುರು ಮಾಡೋಣ. ಇವತ್ತು ಕೂಡ ವಿಜ್ಞಾನ ವಿಷಯದಲ್ಲಿ 40 ಬಹು ಆಯ್ಕೆ ಪ್ರಶ್ನೆಗಳನ್ನು ಚಿಕ್ಕೋಡಿ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆ 41. ವಿದ್ಯುತ್ ವಿಭವಾಂತರವನ್ನು ಅಳೆಯುವ ಉಪಕರಣ ಮತ್ತು SI ಏಕಮಾನಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಎ ರಿಯೋಸ್ಟಾಟ್ ಮತ್ತು ವೋಲ್ಟ್, ಬಿ ವೋಲ್ಟಮೀಟರ್ ಮತ್ತು ಅಂಪೀರ್, ವೋಲ್ಟಮೀಟರ್ ಮತ್ತು ವೋಲ್ಟ್, ವೋಲ್ಟಮೀಟರ್ ಮತ್ತು ವೋಲ್ಟ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಏನಪ್ಪ ಅಂದರೆ ವೋಲ್ಟಮೀಟರ್ ಮತ್ತು ವೋಲ್ಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 42. ನಿಮ್ಮ ಬೆನ್ನು ಒಂದು ಗೋಡೆಯನ್ನು ಆಧರಿಸುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿವಿರೆಂದು ಭಾವಿಸಿ. ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಇಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲಬದಿಗೆ ವಿಚಲನೆಯನ್ನು ಹೊಂದುತ್ತದೆ. ಹಾಗಾದರೆ ಕಾಂತಕ್ಷೇತ್ರದ ದಿಕ್ಕು ಏನಾಗುತ್ತೆ ಅಂತ ಕೇಳಿದ್ದಾರೆ. ನಿಮ್ಮ ಬಲಕ್ಕೆ, ನಿಮ್ಮ ಎಡಕ್ಕೆ, ಕೆಳಮುಖವಾಗಿ, ಮೇಲ್ಮುಖವಾಗಿ. ಸರಿ ಉತ್ತರ ಇತ್ತು ಸಿ, ಕೆಳಮುಖವಾಗಿ ಏನಾಗ್ತದಪ್ಪ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕು ಬದಲಾಗ್ತದೆ. ಪ್ರಶ್ನೆ 43. ಋಣಾತ್ಮಕ ಡಯಾಪ್ಟರ್ ಹೊಂದಿರುವ ಮಸೂರದ ವಿಧ ಮತ್ತು ಅದರಿಂದ ಸರಿಪಡಿಸುವ ದೃಷ್ಟಿ ಯಾವುದು ಅಂತ ಕೇಳಿದ್ದಾರೆ. ಪಿನ ದೂರದೃಷ್ಟಿ, ಪಿನ ಸಮೀಪ ದೃಷ್ಟಿ, ನಿಮ್ನ ದೂರದೃಷ್ಟಿ, ನಿಮ್ನ ಸಮೀಪ ದೃಷ್ಟಿ. ಸೊ 43ರ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ನಿಮ್ನ ಸಮೀಪ ದೃಷ್ಟಿ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ. 44. ವಸ್ತುವನ್ನು ಪಿನ ಮಸೂರದಿಂದ 2F ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಏನಾಗತ್ತೆ? ಮಿಥ್ಯ ನೇರ ದೊಡ್ಡದು, ಸತ್ಯ ನೇರ ಚಿಕ್ಕದು, ಸತ್ಯ ತಲೆ ಕೆಳಗಾದ ಸಮಗಾತ್ರ, ಮಿಥ್ಯ ನೇರ ಚಿಕ್ಕದು. 44ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಅಲ್ಲಿರ್ತಕ್ಕಂಥ ಪ್ರತಿಬಿಂಬ ಸತ್ಯ ಆಗಿರುತ್ತೆ, ತಲೆ ಕೆಳಗಾದ ಮತ್ತು ಸಮಗಾತ್ರವನ್ನು ಹೊಂದಿರುತ್ತೆ ಪ್ರತಿಬಿಂಬ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 45. ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಅದನ್ನು 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. 6 ಓಮ್, 3 ಓಮ್, 9 ಓಮ್, 27 ಓಮ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಆಯ್ಕೆ ಬಿ, 3 ಓಮ್ ಅಂತಕ್ಕಂಥದ್ದು. 3 ಓಮ್. ಪ್ರಶ್ನೆ 46. 18 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 3 C ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. 6 ಜೂಲ್, 21 ಜೂಲ್, 15 ಜೂಲ್, 54 ಜೂಲ್. 46ರ ಸರಿ ಉತ್ತರ ಡಿ ಅಂತಾಗತ್ತೆ. 18 ಮೂರ್ಲೆ ಎಷ್ಟು? 54 ಜೂಲ್ ಆಗುತ್ತೆ. ಓಕೆ, 18 ಮೂರ್ಲೆ 54. 47. ಜೈವಿಕ ಅನಿಲ ಸ್ಥಾವರದಲ್ಲಿ ಕಂಡು ಬರ್ತಕ್ಕಂಥ ಆಕ್ಸಿಜನ್ ರಹಿತ ಮೊಹರಾದ ಕೋಣೆ ಯಾವುದು ಅಂತ ಕೇಳಿದ್ದಾರೆ. ಮಿಶ್ರಣ ತೊಟ್ಟಿ, ಪಾಚಕ, ಅನಿಲ ತೊಟ್ಟಿ, ಬಗ್ಗಡ ಅಂತ ಕೇಳಿದ್ದಾರೆ. ಸೊ 47 ಸರಿಯಾಗಿರ್ತಕ್ಕಂಥ ಉತ್ತರ ಬಿ, ಪಾಚಕ. 48. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ದಾರೆ. 48 ಮೋಟಾರ್, ರೆಫ್ರಿಜರೇಟರ್, ಡೈನಮೋ, ಇನ್ವರ್ಟರ್. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಡೈನಮೋ ಅಂತಕ್ಕಂಥದ್ದು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. 49. ಉಷ್ಣೋತ್ಪನ್ನ ಸುರುಳಿಗಳಲ್ಲಿ ಬಳಸುವ ವಾಹಕದ ರೋಧಶೀಲತೆಯು ವಿದ್ಯುತ್ ಸಾಗಾಣಿಕೆಯ ವಾಹದ ರೋಧಶೀಲತೆಗಿಂತ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೆಚ್ಚು, ಕಡಿಮೆ, ಸಮ, ನಿರ್ಧರಿಸಲಿಕ್ಕಾಗದು. ಸೊ 49ರ ಸರಿ ಉತ್ತರ ಹೆಚ್ಚಾಗಿರುತ್ತೆ ರೋಧಶೀಲತೆ. 50. ವಿದ್ಯುತ್ ಆವೇಶಗಳ SI ಏಕಮಾನ ಕೇಳಿದ್ದಾರೆ. ವೋಲ್ಟ್, ಆಂಪಿಯರ್, ಕೂಲಾಮ್, ಆಮೇಲೆ ಜೌಲ್. ಸರಿಯಾದ ಉತ್ತರ ಇತ್ತು ಕೂಲಾಮ್ ಅಂತಕ್ಕಂಥದ್ದು. 51. ಒಂದು ಸೋಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೋಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ,
0 ಕಡಿಮೆಯಾಗಿರುತ್ತದೆ. ಸರಿ ಉತ್ತರ ಏಕರೂಪವಾಗಿರುತ್ತದೆ. ಈ ಕೋಷ್ಟಕವನ್ನು ಗಮನಿಸಬೇಕು ಮತ್ತು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇಲ್ಲಿ x ಇದೆ, ಇಲ್ಲಿ y ಇದೆ. ಸೊ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಬರುತ್ತೆ ಸಿ, x = 1, y = 90 ಅಂತ. 53. ಒಂದು ಮಸೂರದ ವಕ್ರತಾ ತ್ರಿಜ್ಯ 34 ಸೆಂಟಿಮೀಟರ್ ಆದರೆ ಅದರ ಸಂಗಮ ದೂರವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 17 ಸೆಂಟಿಮೀಟರ್, 17 ಸೆಂಟಿಮೀಟರ್, 68 ಸೆಂಟಿಮೀಟರ್, 68 ಮೀಟರ್. ಇದು ಮೀಟರ್ ಇದೆ. ಸೊ 53 ರೈಟ್ ಆನ್ಸರ್ ಈಸ್ 17 cm ಅಂತಕ್ಕಂಥದ್ದು ಸರಿ ಉತ್ತರ. 54. ಈ ಕೆಳಗಿನವುಗಳಲ್ಲಿ ಉತ್ತಮ ಇಂಧನದ ಲಕ್ಷಣ ಕೇಳಿದ್ದಾರೆ. ಸುಲಭವಾಗಿ ಲಭ್ಯತೆ, ಸುಲಭ ಸಂಗ್ರಹ ಮತ್ತು ಸಾಗಣೆ, ಮಿತವ್ಯಯಕಾರಿ, ಈ ಎಲ್ಲವೂ. ಸೊ ಸರಿಯಾದ ಉತ್ತರ ಇತ್ತು ಆಯ್ಕೆ ಡಿ, ಈ ಎಲ್ಲವೂ. 55ಕ್ಕೆ ಹೋಗೋಣ. ಉಷ್ಣದ ಅತ್ಯುತ್ತಮ ವಾಹಕಗಳಿಗೆ ಉದಾಹರಣೆ ಸೀಸ ಮತ್ತು ಪಾದರಸ, ಬೆಳ್ಳಿ ಮತ್ತು ತಾಮ್ರ, ಸೀಸ ಮತ್ತು ತಾಮ್ರ, ಬೆಳ್ಳಿ ಮತ್ತು ಪಾದರಸ. 55 ಬೆಳ್ಳಿ ಮತ್ತು ತಾಮ್ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. 56 CH4 + Cl2 CH3Cl + HCl ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ. ನೋಡಿ, ಆದೇಶನ ಕ್ರಿಯೆ, ಸಂಕಲನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ದಹನ ಕ್ರಿಯೆ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆದೇಶನ ಕ್ರಿಯೆ. 57 NaCa Mg ಈ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ 57ರ ಸರಿಯಾದ ಉತ್ತರ ಇದೆ ಸಿ, KNaCa Mg. ಮುಂದಿನ ಪ್ರಶ್ನೆ, ನೀರಿನಲ್ಲಿ ವಿಲೀನವಾಗ್ತಕ್ಕಂಥ ಪ್ರತ್ಯಾಮ್ಲಗಳನ್ನು ಕೇಳಿದ್ದಾರೆ. ಲವಣಗಳು, ಕ್ಷಾರಗಳು, ಆಮ್ಲಗಳು, ಕ್ರಿಯಾವರ್ಧಕಗಳು. ಸರಿ ಉತ್ತರ ಇದೆ ಕ್ಷಾರಗಳು. 59 ಈ ಕಾರ್ಬನ್ ಸಂಯುಕ್ತದ ಕ್ರಿಯಾ ಗುಂಪನ್ನು ಕೇಳಿದ್ದಾರೆ. ಕೀಟೋನ್, ಆಲ್ಡಿಹೈಡ್, ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಕೇಳಿದ್ದಾರೆ. ಸೊ 59ರ ಸರಿ ಉತ್ತರ ಇತ್ತು ಆಲ್ಡಿಹೈಡ್ ಅಂತಕ್ಕಂಥದ್ದು. 60 ಧಾತುಗಳ ವರ್ಗೀಕರಣಕ್ಕಾಗಿ ಅಷ್ಟಕಗಳನ್ನು ನಿಯಮವನ್ನು ರೂಪಿಸಿದವರು ಯಾರು? ನ್ಯೂಲ್ಯಾಂಡ್, ಡೋಬರೈನರ್, ಮೆಂಡಲ್ಯೂ, ಹೆನ್ರಿ ಮೋಸ್ಲೆ. ಸರಿಯಾದ ಉತ್ತರ ಇದೆ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಕರೀತಾರೆ. ರೈಟ್ ಆನ್ಸರ್. ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 61. ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ರಾಸಾಯನಿಕಗಳಿಗೆ ಏನಂತಾರೆ? ಎ ಉತ್ಕರ್ಷಣಕಾರಿಗಳು, ಬಿ ಅಪಕರ್ಷಣಕಾರಿಗಳು, ಸಿ ಕ್ರಿಯಾವರ್ಧಕಗಳು, ಡಿ ಕ್ಷಾರಗಳು. 61ರ ಸರಿ ಉತ್ತರ ಇದೆ ಕ್ರಿಯಾವರ್ಧಕಗಳು ಅಂತ ಕರೀತಾರೆ. 62 ಧಾತುವೊಂದರ ಇಲೆಕ್ಟ್ರಾನಿಕ್ ವಿನ್ಯಾಸ ಬರೆದಾಗ ಇಲೆಕ್ಟ್ರಾನ್ಗಳು ಕೆ, ಎಲ್ ಮತ್ತು ಎಂ ಕವಚಗಳಲ್ಲಿ ಹಂಚಿಕೆಯಾದರೆ ಆ ಧಾತು ಯಾವ ಆವರ್ತನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. 62ರ ಉತ್ತರ 3ನೇ ಆವರ್ತ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. 63 ಬೆಸುಗೆ ಲೋಹದ ಘಟಕಗಳನ್ನು ಕೇಳಿದ್ದಾರೆ. ಸೀಸ ತವರ, ಸೀಸ ತಾಮ್ರ, ತವರ ತಾಮ್ರ, ತವರ ಕಬ್ಬಿಣ. 63ರ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ, ಸೀಸ ಮತ್ತು ತವರ ಸರಿಯಿತ್ತು. 64 ಕೆಳಗಿನವುಗಳಲ್ಲಿ ಸಂಶ್ಲೇಷಿತ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಅರಿಸಿನ, ಲಿಟ್ಮಸ್ ಕಾಗದ, ಪಿನಾಪ್ತಲೀನ್, ಈ ಎಲ್ಲವೂ. 64ರ ಸರಿ ಉತ್ತರ ಪಿನಾಪ್ತಲೀನ್. ಇದು ಸಂಶ್ಲೇಷಿತ ಸೂಚಕಕ್ಕೆ ಉದಾಹರಣೆ. 65 pH ಮೌಲ್ಯ 7ರಿಂದ 16 ಹೆಚ್ಚಾದಂತೆ ದ್ರಾವಣದಲ್ಲಿನ OH ಋಣ ಅಯಾನುಗಳ ಸಾರತೆ ಕಡಿಮೆಯಾಗತ್ತೆ, OH ಋಣ ಅಯಾನುಗಳ ಸಾರತೆ ಅಧಿಕ ಆಗತ್ತೆ, H ಧನ ಅಯಾನುಗಳ ಸಾರತೆ ಅಧಿಕವಾಗುತ್ತೆ, H ಧನ OH ಋಣ ಅಯಾನುಗಳೆರಡರ ಸಾರತೆ ಕಡಿಮೆಯಾಗುತ್ತೆ. 65ರ ಉತ್ತರ ಬಿ, OH ಋಣ ಅಯಾನುಗಳ ಸಾರತೆ ಅಧಿಕವಾಗ್ತದೆ ಅಂತಕ್ಕಂಥದ್ದು ಸರಿ ಉತ್ತರ. 66 ಸೈಕ್ಲೋಹೆಕ್ಸೇನ್ ಕೆಳಗಿನ ಯಾವ ಸಾಮಾನ್ಯ ಸೂತ್ರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಯಾವುದು? ಸೈಕ್ಲೋಹೆಕ್ಸೇನ್. ಸರಿಯಾದ ಉತ್ತರ ಇದೆ CnH2n ಅಂತಕ್ಕಂಥದ್ದು ರೈಟ್ ಆನ್ಸರ್. 67 ಮಾನವನ ಹೃದಯದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತದ ಸರಿಯಾದ ಮಾರ್ಗ ಏನು? ಮಾನವನ ಹೃದಯದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತದ ಹರಿವಿನ ಸರಿಯಾದ ಮಾರ್ಗವನ್ನು ಕೇಳಿದ್ದಾರೆ. ಸೊ 67ರಲ್ಲಿ ಎ ಉತ್ತರ ಸರಿ ಇದೆ. ಶ್ವಾಸಕೋಶ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ದೇಹದ ಎಲ್ಲ ಭಾಗ. 68 ಸಸ್ಯಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಅಂಗಗಳು ಮತ್ತು ಕ್ಲೋರೋಫಿನ್ ಹೊಂದಿರುವ ಅಂಗಗಳ ನಡುವಿನ ಅಂತರ ಹೆಚ್ಚಿದಾಗ ಸಾಗಾಣಿಕೆಗೆ ನೆರವಾಗುವ ವ್ಯವಸ್ಥೆ ಯಾವುದಾಗಿರುತ್ತೆ? 68ರ ಸರಿ ಉತ್ತರ ಅದು ಸಮರ್ಪಕ ಸಾಗಣೆ ಆಗಿರುತ್ತೆ. 69 ನರಯುವ ವ್ಯವಸ್ಥೆಯು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ಇವುಗಳ ಮೂಲಕ ಸಾಗಿಸುತ್ತದೆ. ರಾಸಾಯನಿಕ ಆವೇಗಗಳು, ವಿದ್ಯುತ್ ಆವೇಗಗಳು, ಹಾರ್ಮೋನುಗಳು, ಕಾಂತೀಯ ಆವೇಗಗಳು. 69ರ ಸರಿ ಉತ್ತರ ವಿದ್ಯುತ್ ಆವೇಗಗಳು.
ಪ್ರಶ್ನೆ 70. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು, ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುವುದು, ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು, ಬಳ್ಳಿಯೊಂದರ ಕುಡಿಗಳು ಮೇಲೆ ಇರುವುದು. ಸರಿ ಉತ್ತರ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು. 71. ಅಂಡಾಣುಗಳ ಕಡೆಗೆ ಪರಾಗರೇಣುಗಳ ನಳಿಕೆಗಳ ಬೆಳವಣಿಗೆಯು ಇದಕ್ಕೆ ಉದಾಹರಣೆ ಆಗಿದೆ. ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಜಲಾನುವರ್ತನೆ. 71ರ ಸರಿ ಉತ್ತರ ಅದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಯಾಗಿದೆ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. 72. ಚಿತ್ರದಲ್ಲಿ ಸೂಚಿಸಿದ ಮೆದುಳಿನ ಭಾಗ ಮತ್ತು ಕಾರ್ಯದ ಸರಿಯಾದ ಆಯ್ಕೆಯನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. 72 ಆಪ್ಷನ್ ಸಿ ಅನುಮಸ್ತಿಷ್ಕ ದೇಹದ ಸಮತೋಲನೆ ಸರಿಯಾಗಿರ್ತಕ್ಕಂಥ ಉತ್ತರ. 73 ಸಂತಾನೋತ್ಪತ್ತಿಯಲ್ಲಿ ಪಾಲ್ಗೊಳ್ಳತಕ್ಕಂಥ ಹೂವಿನ ಭಾಗಗಳನ್ನು ಕೇಳಿದ್ದಾರೆ. 73 ಅದು ಶಲಾಕೆ ಮತ್ತು ಕೇಸರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. 74 ಋತುಚಕ್ರದ ಕುರಿತಂತೆ ಸರಿಯಲ್ಲದ ಹೇಳಿಕೆ ಯಾವುದು? ಅಂಡ ಫಲಿತಗೊಳ್ಳದಿದ್ದಾಗ ಉಂಟಾಗುತ್ತದೆ, ಅಂಡ ಫಲಿತಗೊಂಡಾಗ ಉಂಟಾಗುತ್ತದೆ, ಪ್ರತಿ ತಿಂಗಳು ನಡೆಯುತ್ತದೆ, 2 ರಿಂದ 8 ದಿನಗಳವರೆಗೆ ಮುಂದುವರಿಯುತ್ತದೆ. 74 ಪ್ರತಿ ತಿಂಗಳು ನಡೆಯುತ್ತದೆ ಅಂತಕ್ಕಂಥದ್ದು ಸರಿಯಲ್ಲದ ಹೇಳಿಕೆ ಆಗಿದೆ. 74 ಬಿ ಅಂಡ ಫಲಿತಗೊಂಡಾಗ ಉಂಟಾಗುತ್ತದೆ. 74 ಬಿ ಇಸ್ ದ ರೈಟ್ ಆಪ್ಷನ್. 75 ಈ ಕೆಳಗಿನವುಗಳಲ್ಲಿ ಕಾಪರ್ ಟೀಯ ಪ್ರಮುಖ ಕಾರ್ಯವೆಂದರೆ ಗರ್ಭ ನಿರೋಧಕ, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳ ತಡೆಯುವಿಕೆ. ಎ 1 ಮಾತ್ರ ಸರಿ, ಬಿ 2 ಮಾತ್ರ ಸರಿ, ಸಿ 1 ಮತ್ತು 2 ಸರಿ, ಡಿ 1 ಮತ್ತು 2 ತಪ್ಪು. 75ರ ಸರಿ ಉತ್ತರ ಎ ಮಾತ್ರ ಸರಿ, ಅದು ಗರ್ಭ ನಿರೋಧಕ ಕಾಪರ್ ಟೀ. 76 ಜೀವಿಯ ಬದುಕಿಗೆ ಉಪಯುಕ್ತವಾಗದೆ ಕೇವಲ ವೈವಿಧ್ಯತೆಯನ್ನು ಒದಗಿಸ್ತಕ್ಕಂಥ ಅನುವಂಶೀಯ ಗುಣಕ್ಕೆ ಏನಂತಾರೆ? ನಿಸರ್ಗದ ಆಯ್ಕೆ, ಪ್ರಭೇದೀಕರಣ, ದಿಕ್ಚ್ಯುತಿ, ಉತ್ಪರಿವರ್ತನೆ. 76ರ ಸರಿ ಉತ್ತರ ಅದು ದಿಕ್ಚ್ಯುತಿ ಆಗತ್ತೆ ಅಂತಾರೆ ಸರಿ ಉತ್ತರ. 77 ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಕಂಡುಹಿಡಿಯಬೇಕು. ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಇದು ಸರಿಯಾದ ಒಂದು ಹೇಳಿಕೆ. 78 ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಯಾವುದು ಪೂರಕ ಅಂಶ ಅಂತ ಕೇಳಿದ್ದಾರೆ. 78 ಅಲ್ಲಿ ಬಿ ಅಡುಗೆ ಮನೆ ತ್ಯಾಜ್ಯದಿಂದ ಗೊಬ್ಬರ ತಯಾರಿಕೆ ಕರೆಕ್ಟ್ ಆನ್ಸರ್. 79 ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಂತ ಕೇಳಿದ್ದಾರೆ. ಇಂಗಾಲ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅನಿಲ. 79ರ ಸರಿ ಉತ್ತರ ಸಿ ಕಾರ್ಬನ್ ಡೈಆಕ್ಸೈಡ್. 80 ಬಳಸಿದ ಕಾಗದದಿಂದ ಲಕೋಟೆಗಳ ತಯಾರಿಕೆ ಮರುಬಳಕೆ. ಹಾಗಾದರೆ ಬಳಸಿದ ಪ್ಲಾಸ್ಟಿಕ್ಗಳ ನಿರ್ವಹಣೆಯನ್ನು ಏನಂತ ಕರೀತಾರೆ? ಅದನ್ನು ಮರುಚಕ್ರೀಕರಣ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಅಭ್ಯಾಸ ಪತ್ರಿಕೆಯಲ್ಲಿ ವಿಜ್ಞಾನದಲ್ಲಿ ಒಟ್ಟು 40 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವುಗಳು ನಿಜಕ್ಕೂ ನಿಮ್ಮ ಅಧ್ಯಯನದಲ್ಲಿ ಸಹಕಾರಿಯಾಗುತ್ತೆ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ಪ್ರಾಕ್ಟೀಸ್ ಪೇಪರ್ನ ಭಾಗದಲ್ಲಿ. ಥ್ಯಾಂಕ್ ಯು.